ಕಸ ಎಸೆದವರ ಮನೆಗೆ ಕಸ ಅಭಿಯಾನಕ್ಕೆ ಇದೀಗ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಜಿಬಿಎ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಗೆ ಕಸವನ್ನ ಸುರಿಯಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಇದೀಗ ಪ್ರತಿಭಟನೆಗೆ ಬಂದಿದ್ದ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ನಡೆಗೆ ಅತ್ಯಂತ ಅಗೌರವ ಇದು. ವಾರದೊಳಗೆ ಕಸ ಎಸೆಯುವ ತೀರ್ಮಾನವನ್ನ ವಾಪಸನ್ನ ತೆಗೆದುಕೊಳ್ಳಲು ಆಗ್ರಹಿಸಿದ್ದಾರೆ. ಒಂದು ವೇಳೆ ವಾಪಸನ್ನ ಪಡೆಯದೇ ಇದ್ರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಕಸವನ್ನ ಹಾಕ್ತೀವಿ ಹೀಗಂತ ಆದೇಶವನ್ನ ಮಾಡಿಕೊಂಡಿದ್ರು. ಜೊತೆಗೆ ಇದೀಗ ಬೆಂಗಳೂರು ಜಿಬಿಎ ಅಧಿಕಾರಿಗಳ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಹೀಗಾಗಿ ವಾಟಾಳ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕಸ್ಮಾತ್ ಈ ಒಂದು ಪ್ರಕ್ರಿಯೆಯನ್ನ ವಾಪಸ್ ಪಡೆದೇ ಇದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಬಂದ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಜಿಬಿಎ ಅಧಿಕಾರಿಗಳು ನಿಮ್ಮ ಕಸ ನಿಮ್ಮ ಮನೆಗೆ ಅಂತಕ್ಕಂತಹ ಕ್ಯಾಂಪೇನ್ ಅನ್ನು ಹಾಕಿದ್ರು. ಕಂಡಲ್ಲಿ ಯಾರು ಕಸವನ್ನ ಎಸೆತಾರೋ ಅಂತವರನ್ನ ವಿಡಿಯೋ ಸಮೇತ ರೆಕಾರ್ಡ್ ಮಾಡಿಕೊಂಡು ಅವರಿಗೆ ದಂಡವನ್ನು ವಿಧಿಸುವ ಮುಖಾಂತರ ಕಸವನ್ನ ಯಾವ ರೀತಿಯಾಗಿ ವಿಲೇವಾರಿ ಮಾಡಬೇಕು, ಕಸದ ಗಾಡಿ ಬಂದಾಗ ಹಾಕ್ಬೇಕಂತಕ್ಕಂತ ಒಂದು ಜಾಗೃತಿ ಹಿನ್ನೆಲೆಯಲ್ಲಿ ನಿಮ್ಮ ಕಸ ನಿಮ್ಮ ಮನೆಗೆ ಅಂತಕ್ಕಂಥ ಅಭಿಯಾನವನ್ನ ಮಾಡಿತ್ತು. ಹಾಗಾಗಿ ಈ ಅಭಿಯಾನವನ್ನ ಖಂಡಿಸಿದ್ದಾರೆ ವಾಟಾಳ್ ನಾಗರಾಜ್. ನನ್ನ ಜೀವನದಲ್ಲಿ ಸಾವಿರಾರು ಚಳುವಳಿಗಳನ್ನು ಮಾಡಿದ್ದೇನೆ. ಸ್ಮಶಾನದಲ್ಲೂ ಅನುಕೂಲ ಇಲ್ಲ, ನೀರಿಲ್ಲ ಅಂತ ಹೇಳಿ ಸ್ಮಶಾನದಲ್ಲೂ ಚಳುವಳಿ ಮಾಡಿದ್ದೇನೆ. ಆದರೆ ಈ ಪರಿಸ್ಥಿತಿಯ ಬಗ್ಗೆ ಚಳುವಳಿ ಮಾಡ್ತಾ ಇರತಕ್ಕಂಥದ್ದು ಇದು ಮೊದಲ ಕ್ರಮ. ಬೆಂಗಳೂರು ಈ ಒಂದು ಮಹಾನಗರ ಪಾಲಿಕೆ ನನಗೆ ಗೊತ್ತಿಲ್ವಾ, ಇದು ಹೆಸರು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಕಸ ಎಸೆದವರ ಮನೆಗೆ ಕಸ ಅಭಿಯಾನಕ್ಕೆ ಇದೀಗ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಜಿಬಿಎ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಗೆ ಕಸವನ್ನ ಸುರಿಯಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಇದೀಗ ಪ್ರತಿಭಟನೆಗೆ ಬಂದಿದ್ದ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ನಡೆಗೆ ಅತ್ಯಂತ ಅಗೌರವ ಇದು. ವಾರದೊಳಗೆ ಕಸ ಎಸೆಯುವ ತೀರ್ಮಾನವನ್ನ ವಾಪಸನ್ನ ತೆಗೆದುಕೊಳ್ಳಲು ಆಗ್ರಹಿಸಿದ್ದಾರೆ. ಒಂದು ವೇಳೆ ವಾಪಸನ್ನ ಪಡೆಯದೇ ಇದ್ರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಕಸವನ್ನ ಹಾಕ್ತೀವಿ ಹೀಗಂತ ಆದೇಶವನ್ನ ಮಾಡಿಕೊಂಡಿದ್ರು. ಜೊತೆಗೆ ಇದೀಗ ಬೆಂಗಳೂರು ಜಿಬಿಎ ಅಧಿಕಾರಿಗಳ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಹೀಗಾಗಿ ವಾಟಾಳ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕಸ್ಮಾತ್ ಈ ಒಂದು ಪ್ರಕ್ರಿಯೆಯನ್ನ ವಾಪಸ್ ಪಡೆದೇ ಇದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಬಂದ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಜಿಬಿಎ ಅಧಿಕಾರಿಗಳು ನಿಮ್ಮ ಕಸ ನಿಮ್ಮ ಮನೆಗೆ ಅಂತಕ್ಕಂತಹ ಕ್ಯಾಂಪೇನ್ ಅನ್ನು ಹಾಕಿದ್ರು. ಕಂಡಲ್ಲಿ ಯಾರು ಕಸವನ್ನ ಎಸೆತಾರೋ ಅಂತವರನ್ನ ವಿಡಿಯೋ ಸಮೇತ ರೆಕಾರ್ಡ್ ಮಾಡಿಕೊಂಡು ಅವರಿಗೆ ದಂಡವನ್ನು ವಿಧಿಸುವ ಮುಖಾಂತರ ಕಸವನ್ನ ಯಾವ ರೀತಿಯಾಗಿ ವಿಲೇವಾರಿ ಮಾಡಬೇಕು, ಕಸದ ಗಾಡಿ ಬಂದಾಗ ಹಾಕ್ಬೇಕಂತಕ್ಕಂತ ಒಂದು ಜಾಗೃತಿ ಹಿನ್ನೆಲೆಯಲ್ಲಿ ನಿಮ್ಮ ಕಸ ನಿಮ್ಮ ಮನೆಗೆ ಅಂತಕ್ಕಂಥ ಅಭಿಯಾನವನ್ನ ಮಾಡಿತ್ತು. ಹಾಗಾಗಿ ಈ ಅಭಿಯಾನವನ್ನ ಖಂಡಿಸಿದ್ದಾರೆ ವಾಟಾಳ್ ನಾಗರಾಜ್. ನನ್ನ ಜೀವನದಲ್ಲಿ ಸಾವಿರಾರು ಚಳುವಳಿಗಳನ್ನು ಮಾಡಿದ್ದೇನೆ. ಸ್ಮಶಾನದಲ್ಲೂ ಅನುಕೂಲ ಇಲ್ಲ, ನೀರಿಲ್ಲ ಅಂತ ಹೇಳಿ ಸ್ಮಶಾನದಲ್ಲೂ ಚಳುವಳಿ ಮಾಡಿದ್ದೇನೆ. ಆದರೆ ಈ ಪರಿಸ್ಥಿತಿಯ ಬಗ್ಗೆ ಚಳುವಳಿ ಮಾಡ್ತಾ ಇರತಕ್ಕಂಥದ್ದು ಇದು ಮೊದಲ ಕ್ರಮ. ಬೆಂಗಳೂರು ಈ ಒಂದು ಮಹಾನಗರ ಪಾಲಿಕೆ ನನಗೆ ಗೊತ್ತಿಲ್ವಾ, ಇದು ಹೆಸರು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಕಸ ಎಸೆದವರ ಮನೆಗೆ ಕಸ ಅಭಿಯಾನಕ್ಕೆ ಇದೀಗ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಜಿಬಿಎ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಗೆ ಕಸವನ್ನ ಸುರಿಯಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಇದೀಗ ಪ್ರತಿಭಟನೆಗೆ ಬಂದಿದ್ದ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ನಡೆಗೆ ಅತ್ಯಂತ ಅಗೌರವ ಇದು. ವಾರದೊಳಗೆ ಕಸ ಎಸೆಯುವ ತೀರ್ಮಾನವನ್ನ ವಾಪಸನ್ನ ತೆಗೆದುಕೊಳ್ಳಲು ಆಗ್ರಹಿಸಿದ್ದಾರೆ. ಒಂದು ವೇಳೆ ವಾಪಸನ್ನ ಪಡೆಯದೇ ಇದ್ರೆ
ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಕಸವನ್ನ ಹಾಕ್ತೀವಿ ಹೀಗಂತ ಆದೇಶವನ್ನ ಮಾಡಿಕೊಂಡಿದ್ರು. ಜೊತೆಗೆ ಇದೀಗ ಬೆಂಗಳೂರು ಜಿಬಿಎ ಅಧಿಕಾರಿಗಳ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಹೀಗಾಗಿ ವಾಟಾಳ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕಸ್ಮಾತ್ ಈ ಒಂದು ಪ್ರಕ್ರಿಯೆಯನ್ನ ವಾಪಸ್ ಪಡೆದೇ ಇದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಬಂದ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಜಿಬಿಎ ಅಧಿಕಾರಿಗಳು ನಿಮ್ಮ ಕಸ ನಿಮ್ಮ ಮನೆಗೆ ಅಂತಕ್ಕಂತಹ ಕ್ಯಾಂಪೇನ್ ಅನ್ನು ಹಾಕಿದ್ರು. ಕಂಡಲ್ಲಿ ಯಾರು ಕಸವನ್ನ ಎಸೆತಾರೋ ಅಂತವರನ್ನ ವಿಡಿಯೋ ಸಮೇತ ರೆಕಾರ್ಡ್ ಮಾಡಿಕೊಂಡು ಅವರಿಗೆ ದಂಡವನ್ನು ವಿಧಿಸುವ ಮುಖಾಂತರ ಕಸವನ್ನ ಯಾವ ರೀತಿಯಾಗಿ ವಿಲೇವಾರಿ ಮಾಡಬೇಕು, ಕಸದ ಗಾಡಿ ಬಂದಾಗ ಹಾಕ್ಬೇಕಂತಕ್ಕಂತ ಒಂದು ಜಾಗೃತಿ ಹಿನ್ನೆಲೆಯಲ್ಲಿ ನಿಮ್ಮ ಕಸ ನಿಮ್ಮ ಮನೆಗೆ ಅಂತಕ್ಕಂಥ ಅಭಿಯಾನವನ್ನ ಮಾಡಿತ್ತು. ಹಾಗಾಗಿ ಈ ಅಭಿಯಾನವನ್ನ ಖಂಡಿಸಿದ್ದಾರೆ ವಾಟಾಳ್ ನಾಗರಾಜ್. ನನ್ನ ಜೀವನದಲ್ಲಿ ಸಾವಿರಾರು ಚಳುವಳಿಗಳನ್ನು ಮಾಡಿದ್ದೇನೆ. ಸ್ಮಶಾನದಲ್ಲೂ ಅನುಕೂಲ ಇಲ್ಲ, ನೀರಿಲ್ಲ ಅಂತ ಹೇಳಿ ಸ್ಮಶಾನದಲ್ಲೂ ಚಳುವಳಿ ಮಾಡಿದ್ದೇನೆ. ಆದರೆ ಈ ಪರಿಸ್ಥಿತಿಯ ಬಗ್ಗೆ ಚಳುವಳಿ ಮಾಡ್ತಾ ಇರತಕ್ಕಂಥದ್ದು ಇದು ಮೊದಲ ಕ್ರಮ. ಬೆಂಗಳೂರು ಈ ಒಂದು ಮಹಾನಗರ ಪಾಲಿಕೆ ನನಗೆ ಗೊತ್ತಿಲ್ವಾ ಇದು ಹೆಸರು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಜನಗಳ ನಾಗರಾಜ್ ಒಳಗೆ ಹಾಕ್ಬಿಡಲ್ಲ, ಇಷ್ಟು ದಿವಸ ಒಳಗೆ ಜಿಬಿಎ ಅಧಿಕಾರಿಗಳು ನಿಮ್ಮ ಕಸ ನಿಮ್ಮ ಮನೆಗೆ ಅಂತಕ್ಕಂತಹ ಕ್ಯಾಂಪೇನ್ ಅನ್ನು ಹಾಕಿದ್ರು. ಕಂಡಲ್ಲಿ ಯಾರು ಕಸವನ್ನ ಎಸೆತಾರೋ ಅಂತವರನ್ನ ವಿಡಿಯೋ ಸಮೇತ ರೆಕಾರ್ಡ್ ಮಾಡಿಕೊಂಡು ಅವರಿಗೆ ದಂಡವನ್ನು ವಿಧಿಸುವ ಮುಖಾಂತರ ಕಸವನ್ನ ಯಾವ ರೀತಿಯಾಗಿ ವಿಲೇವಾರಿ ಮಾಡಬೇಕು, ಕಸದ ಗಾಡಿ ಬಂದಾಗ ಹಾಕ್ಬೇಕಂತಕ್ಕಂತ ಒಂದು ಜಾಗೃತಿ ಹಿನ್ನೆಲೆಯಲ್ಲಿ ನಿಮ್ಮ ಕಸ ನಿಮ್ಮ ಮನೆಗೆ ಅಂತಕ್ಕಂಥ ಅಭಿಯಾನವನ್ನ ಮಾಡಿತ್ತು. ಹಾಗಾಗಿ ಈ ಅಭಿಯಾನವನ್ನ ಖಂಡಿಸಿದ್ದಾರೆ ವಾಟಾಳ್ ನಾಗರಾಜ್. ನನ್ನ ಜೀವನದಲ್ಲಿ ಸಾವಿರಾರು ಚಳುವಳಿಗಳನ್ನು ಮಾಡಿದ್ದೇನೆ. ಸ್ಮಶಾನದಲ್ಲೂ ಅನುಕೂಲ ಇಲ್ಲ, ನೀರಿಲ್ಲ ಅಂತ ಹೇಳಿ ಸ್ಮಶಾನದಲ್ಲೂ ಚಳುವಳಿ ಮಾಡಿದ್ದೇನೆ. ಆದರೆ ಈ ಪರಿಸ್ಥಿತಿಯ ಬಗ್ಗೆ ಚಳುವಳಿ ಮಾಡ್ತಾ ಇರತಕ್ಕಂಥದ್ದು ಇದು ಮೊದಲ ಕ್ರಮ. ಬೆಂಗಳೂರು ಈ ಒಂದು ಮಹಾನಗರ ಪಾಲಿಕೆ ನನಗೆ ಗೊತ್ತಿಲ್ವಾ ಇದು ಹೆಸರು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಜನಗಳ